ಹಾಯ್ ಎವ್ರಿವನ್ ವೆಲ್ಕಮ್ ಬ್ಯಾಕ್. ನೀವು ನೋಡ್ತಾ ಇದ್ದೀರಾ ಸ್ಟೂಡೆಂಟ್ ಸೊಲ್ಯೂಷನ್ ಯೂಟ್ಯೂಬ್ ಚಾನಲ್. ಒಂದು ಹೊಸ ಸ್ಕಾಲರ್ಶಿಪ್ ಬಂದಿದೆ, ಸೀತಾರಾಮ್ ಜಿಂದಾಲ್ ಸ್ಕಾಲರ್ಶಿಪ್ ಅಂತ. ಇದು ಪಕ್ಕಾ ಎಲ್ಲ ವಿದ್ಯಾರ್ಥಿಗಳಿಗೆ ಬರುತ್ತೆ. ಬಿಕಾಸ್ ನೀವು ನೋಡ್ಬೋದು ಗೌರ್ಮೆಂಟ್ ಪೋರ್ಟಲಲ್ಲಿ ಮೆನ್ಷನ್ ಕೂಡ ಮಾಡಿದ್ದಾರೆ. ಇದಕ್ಕೆ ಎಲಿಜಿಬಿಲಿಟಿ ಏನು, ಯಾರು ಅಪ್ಲಿಕೇಶನ್ ಆಗೋದು, ಏನು ಡಾಕ್ಯುಮೆಂಟು, ಏನು ಬೇಕು ಸಂಪೂರ್ಣ ಮಾಹಿತಿನ ಹೇಳಿಸ್ಕೊಟ್ಟಿದ್ದೀನಿ. ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ, ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ. ಇದು ಬಂದ್ಬಿಟ್ಟು ಮೆರಿಟ್ ಕಮ್ ಸ್ಕಾಲರ್ಶಿಪ್ ಆಯಿತಾ. ನೀವೇನಾದರೂ 11th ಕ್ಲಾಸ್ 11, 12, ITI, ಡಿಪ್ಲೊಮೊ, ಎನಿ ಬ್ಯಾಚುಲರ್ಸ್ ಡಿಗ್ರಿ, ಮಾಸ್ಟರ್ಸ್ ಕೂಡ ಓದ್ತಾ ಇದ್ದಾರೆ, ನೀವು ಇದಕ್ಕೆ ಅಪ್ಲಿಕೇಶನ್ ಹಾಕ್ಬೋದು. ಇದು ಈ ವರ್ಷ ಕೂಡ ಅವೈಲೇಬಲ್ ಇದೆ. ಆನ್ಲೈನ್ ಮುಖಾಂತರ ಅಪ್ಲಿಕೇಶನ್ ಹಾಕ್ಬೋದು. ಆ ಲಿಂಕ್ ಬೇಕು ಅಂದರೆ ದಯವಿಟ್ಟು ಕಾಮೆಂಟ್ ಮೂಲಕ ತಿಳಿಸಿ, ಬೇಕಾದ್ರೆ ಲಿಂಕ್ನ ಹಾಕ್ತೀನಿ. ಬಂದ್ಬಿಟ್ಟು ಇದನ್ನ ಸೀತಾರಾಮ್ ಜಿಂದಾಲ್ ಸ್ಕಾಲರ್ಶಿಪ್ ಅಂತ ಹೇಳಿ ಕರೀತಾರೆ ಇದನ್ನ, ಆಯ್ತಾ. ಇದಕ್ಕೆ ಬಂದ್ಬಿಟ್ಟು ನೀವು 11th ಅಂದರೆ ಆಫ್ಟರ್ ನೀವು SSLC ಮುಗಿಸಿದ ನಂತರ ನೀವು 11ನೇ ತರಗತಿ ಅಂದರೆ ಫಸ್ಟ್ PUC ಇಂದ ನೀವು PG ಎನಿ ಮಾಸ್ಟರ್ಸ್ ಕೂಡ ಮಾಡ್ತಿದ್ರೆ ನೀವು ಇದಕ್ಕೆ ಎಲಿಜಿಬಲ್ ಕೂಡ ಆಗ್ತೀರಾ, ನೀವು ಸ್ಕಾಲರ್ಶಿಪ್ನ ಹಾಕ್ಬೋದು. ಮೇನ್ ಕಂಡೀಷನ್ ನಿಮ್ಮದು ಏಜ್ ಲಿಮಿಟು 30 ಇಯರ್ಸ್ ಆಗಿರುತ್ತೆ. ನಿಮ್ಮ ಏಜ್ ಲಿಮಿಟು ಲೆಸ್ ದೆನ್ 30 ಇಯರ್ ಆಗಿರಬೇಕಾಗುತ್ತೆ. ನಿಮ್ಮದು ಫ್ಯಾಮಿಲಿ ನಿಮ್ಮದು ಆದಾಯ ಬಂದ್ಬಿಟ್ಟು ಆ್ಯನ್ಯಲ್ ಇನ್ಕಮ್ ಬಂದ್ಬಿಟ್ಟು ಲೆಸ್ ದೆನ್ 4 ಲ್ಯಾಕ್ ಇರಬೇಕಾಗುತ್ತೆ ನಿಮ್ಮ ಫ್ಯಾಮಿಲಿದು. ಬಟ್ ನಿಮ್ಮ ಪರ್ಸನ್ದು ಅಂದರೆ ಲೈಕ್ ನೀವು ಅಪ್ಲಿಕೆಂಟ್ ಆಗಿರೋ ನಿಮ್ಮದು ಲೆಸ್ ದೆನ್ 2.5 ಲ್ಯಾಕ್ ಇರಬೇಕಾಗುತ್ತೆ. ನಿಮ್ಮ ಟೋಟಲ್ ಫ್ಯಾಮಿಲಿ ಆದಾಯ ಲೆಸ್ ದೆನ್ 4 ಲ್ಯಾಕ್. ನೀವು ವ್ಯಕ್ತಿಗಳು ಆ್ಯಸ್ ಎ ಪರ್ಸನ್, ಆ್ಯಸ್ ಎ ಸ್ಟೂಡೆಂಟ್ಸ್ ನೀವು ಇದಕ್ಕೆ ಅಪ್ಲಿಕೇಶನ್ ಆಗ್ತಾ ಇದ್ದಾರೆ ಅಂದರೆ ನಿಮ್ಮದು ವಾರ್ಷಿಕ ಆದಾಯ 2.5 ಲಕ್ಷಕ್ಕಿಂತ ಒಳಗಿದ್ರೆ ನೀವು ಇದಕ್ಕೆ ಎಲಿಜಿಬಲ್ ಕೂಡ ಆಗ್ತೀರಾ. ಇದಕ್ಕೆ ಬಂದ್ಬಿಟ್ಟು UG PG ಎಲ್ಲ ಕೂಡ ಇದಕ್ಕೆ ಅಪ್ಲಿಕೇಬಲ್ ಆಗ್ತೀರಾ. ಇಂಜಿನಿಯರಿಂಗ್ ಎಲ್ಲ ಕೂಡ ಆಗ್ತೀರಾ. ಇಲ್ಲಿ MDS ಅವ್ರು ಮಾತ್ರ ಎಲಿಜಿಬಲ್ ಆಗೋದಿಲ್ಲ, ಆಯಿತಾ. ಇದಕ್ಕೆ ಮೇನ್ ಕಂಡೀಷನ್ಸ್ ಏನಂದರೆ ಗಂಡು ಮಕ್ಕಳಿಗೆ ಅಟ್ಲೀಸ್ಟ್ 70% ಇರಬೇಕಾಗುತ್ತೆ. ಅಂದರೆ ನಿಮ್ಮ ಲಾಸ್ಟ್ ಇಯರಲ್ಲಿ ನೀವು ಅಟ್ಲೀಸ್ಟ್ 70% ಇರಬೇಕಾಗುತ್ತೆ ಗಂಡು ಮಕ್ಕಳಿಗೆ. ಹೆಣ್ಮಕ್ಳಿಗೆ ಅಟ್ಲೀಸ್ಟ್ 65%, ಶೇಕಡ 65% ನಿಮ್ಮದು ಸ್ಕೋರ್ ಮಾಡಿದ್ರೆ ನೀವು ಲಾಸ್ಟ್ ಇಯರಲ್ಲಿ ನೀವು ಇದಕ್ಕೆ ಅಪ್ಲಿಕೇಬಲ್ ಕೂಡ ಆಗ್ತೀರಾ. ಅದು ಕೂಡ ಮೆನ್ಷನ್ ಕೂಡ ಮಾಡಿದ್ದಾರೆ. ಇನ್ನು ಅಮೌಂಟ್ ಎಷ್ಟು ಬರುತ್ತೆ ನೋಡೋದಾದರೆ, ಇಂಜಿನಿಯರಿಂಗ್ ಹುಡುಗಿರಿಗೆ ಅಂದರೆ ಇಂಜಿನಿಯರಿಂಗ್ ಹೆಣ್ಮಕ್ಳಿಗೆ 1,700 ರೂಪಾಯಿ ಬರುತ್ತೆ. ಇಂಜಿನಿಯರಿಂಗ್ ಗಂಡು ಮಕ್ಕಳಿಗೆ 1,500 ರೂಪಾಯಿ ಬರುತ್ತೆ. ಮೆಡಿಕಲ್ ಹೆಣ್ಮಕ್ಳಿಗೆ 2,000 ಬರುತ್ತೆ. ಮೆಡಿಕಲ್ ಗಂಡು ಮಕ್ಕಳಿಗೆ 1,800 ಕೂಡ ಬರುತ್ತೆ. ಆ್ಯಂಡ್ PG ಅವರಿಗೆ 2,500 ಕೂಡ ಬರುತ್ತೆ ಹೆಣ್ಮಕ್ಳಿಗೆ. ಆ್ಯಂಡ್ ನಿಮಗೆ PG ಗಂಡು ಮಕ್ಕಳಿಗೆ 2,300 ರೂಪಾಯಿ ಕೂಡ ಬರುತ್ತೆ. ಮೆನ್ಷನ್ ಕೂಡ ಮಾಡಿದ್ದಾರೆ. ನಿಮ್ಮ ಕೋರ್ಸ್ ಫೀಸ್ ನಿಮಗೆ ಬರುತ್ತೆ. ಇದು ಬಂದ್ಬಿಟ್ಟು ನಿಮಗೆ ಆನ್ಲೈನ್ ಮತ್ತು ಆಫ್ಲೈನಲ್ಲಿ ಎರಡು ಕೂಡ ಇದೆ. ನೀವು ಅಪ್ಲಿಕೇಶನ್ ಹಾಕ್ಬೋದು. ಬಂದ್ಬಿಟ್ಟು ಫುಲ್ ಇಯರ್ ಓಪನ್ ಇರುತ್ತೆ, ನೀವು ಅಪ್ಲಿಕೇಶನ್ ಹಾಕ್ಬೋದು. ಒಬ್ಬ ವಿದ್ಯಾರ್ಥಿ ಒಂದೇ ಬಾರಿ ಅಪ್ಲಿಕೇಶನ್ ಕೂಡ ಹಾಕ್ಬೋದು. ಲೈಕ್ ನಿಮಗೆ ನೋಡ್ಬೋದು, ಇದು ಬಂದ್ಬಿಟ್ಟು ಆಂಧ್ರ ಪ್ರದೇಶ, ಅಂಡಮಾನ್ ನಿಕೋಬಾರು, ಡಾಮ್ ಡಿಯು, ದಾದ್ರಾ, ಗುಜರಾತ್, ಗೋವಾ ಎಲ್ಲ ಇದೆ. ನಿಮಗೆ ಕರ್ನಾಟಕ ಕೂಡ ಇದೆ. ಹೆಡ್ ಆಫೀಸ್ ಬಂದ್ಬಿಟ್ಟು ಜಿಂದಾಲ್ ನಗರ, ತುಮಕೂರು ರೋಡ್, ಬೆಂಗಳೂರು, ಆಯ್ತಾ. ಲಿಂಕ್ ಬೇಕಾದ್ರೆ ಕಮೆಂಟ್ ಮಾಡಿ ತಿಳಿಸಿ, ಬೇಕಾದ್ರೆ ಲಿಂಕ್ ಹಾಕ್ತೀನಿ. ಇದು ಪಕ್ಕ ಬರುತ್ತೆ ಸ್ಕಾಲರ್ಶಿಪ್, ಎಲಿಜಿಬಿಲಿಟಿ ಇದ್ರೆ ಪಕ್ಕ ಬರುತ್ತೆ. ಇದು ಮುಂಚೆಯಿಂದ ಕೂಡ ಇದೆ, ಆಯ್ತಾ. ಜಿಂದಾಲ್ ಸ್ಕಾಲರ್ಶಿಪ್ ಏನೇನು ಡಾಕ್ಯುಮೆಂಟ್ಸ್ ಬೇಕು ಅಂತ ನೋಡೋದಾದ್ರೆ, ನಿಮ್ಮದು ಮಾರ್ಕ್ಸ್ ಶೀಟ್ ಬೇಕಾಗುತ್ತೆ, ನಿಮ್ಮ ಮಾರ್ಕ್ಸ್ ಕಾರ್ಡು, ನಿಮ್ಮದು ಫೀಸ್ ರಿಸಿಪ್ಟ್ ಕೂಡ ಬೇಕಾಗುತ್ತೆ. ಆ್ಯಂಡ್ ನಿಮಗೆ ಇನ್ಕಮ್ ಸರ್ಟಿಫಿಕೇಟ್, ನಿಮ್ಮ ಪಾಸ್ಪೋರ್ಟ್ ಸೈಜ್ ಫೋಟೋ, ನಿಮ್ಮ SSLC ಮಾರ್ಕ್ಸ್ ಕಾರ್ಡು, BPL ಕಾರ್ಡ್ ಬೇಕಾಗುತ್ತೆ. PUC ITI ಆಗಿದ್ರೆ, ಇನ್ನು ನೀವೇನಾದರೂ ಹ್ಯಾಂಡಿಕ್ಯಾಪ್ಟ್ ಆಗಿದ್ರೆ ಅದು ಸರ್ಟಿಫಿಕೇಟ್ ಬೇಕಾಗುತ್ತೆ. ಅಡ್ಮಿಷನ್ ಸರ್ಟಿಫಿಕೇಟ್ ಬೇಕಾಗಿರುತ್ತೆ. ಲೈಕ್ ನೀವೇನಾದರೂ ಹಾಸ್ಟೆಲ್ ಇದ್ದರೆ ಸರ್ಟಿಫಿಕೇಟ್ ಬೇಕಾಗಿರುತ್ತೆ. ಮತ್ತು ಸ್ಕಾಲರ್ಶಿಪ್ ಫ್ರಮ್ ಎನಿ ಅದರ್ ಸೋರ್ಸಸ್, ಬೇರೆ ಕಡೆ ಎಲ್ಲ ನಾವು ಸ್ಕಾಲರ್ಶಿಪ್ನ ತೆಗೆದುಕೊಳ್ತಲ್ಲ ಅಂತೇಳಿ ಡೆಕ್ಲರೇಷನ್ ಕೂಡ ಬೇಕಾಗಿರುತ್ತೆ. ನಂತರ ನೀವೇನಾದರೂ PPO ಎಕ್ಸ್ ಸರ್ವಿಸ್ ಮೆನ್ ಇದ್ದರೆ ನಿಮಗೆ ಅದನ್ನು ಕೊಡ್ತಾರೆ. ಕಾಂಟ್ಯಾಕ್ಟ್ ಡೀಟೇಲ್ಸ್ ಕೂಡ ಆಗಿದ್ದಾರೆ ನೋಡಿ, ಇಮೇಲ್ ID ಕೂಡ ಕೊಟ್ಟಿದ್ದಾರೆ. ಆ್ಯಂಡ್ ನಿಮಗೆ ಜಿಂದಾಲ್ ನಗರ, ತುಮಕೂರು ರೋಡ್, ಬೆಂಗಳೂರು ಕೂಡ ಇದೆ. ಬೇಕಾದ್ರೆ ಡಿಸ್ಕ್ರಿಪ್ಷನ್ ಲಿಂಕ್ ಹಾಕಿರ್ತೀನಿ. ಅಪ್ಲಿಕೇಶನ್ ಓಪನ್ ಇದೆ. ನೀವು ಮೊದಲು ರಿಜಿಸ್ಟ್ರೇಷನ್ ಆಗಿ ಮತ್ತೆ ನೀವು ಅಪ್ಲಿಕೇಶನ್ ಅಪ್ಲೈ ಮಾಡಬೇಕಾಗುತ್ತೆ. ಡಾಕ್ಯುಮೆಂಟ್ಸ್ಗಳನ್ನ ಎಲ್ಲ ಕೂಡ ನೀವು ಸಬ್ಮಿಟ್ ಮಾಡಿದ್ರೆ ನಿಮಗೆ ಬರುತ್ತೆ. ಇದೊಂದು ಪಕ್ಕ ಬರುತ್ತೆ ಸ್ಕಾಲರ್ಶಿಪ್, ಜಿಂದಾಲ್ ಸ್ಕಾಲರ್ಶಿಪ್. ನೀವು ಇದಕ್ಕೆ ಎಲಿಜಿಬಿಲಿಟಿ ಇದ್ದರೆ ನಿಮಗೆ ಪಕ್ಕ ವಿದ್ಯಾರ್ಥಿಗಳಿಗೆ ಬರುತ್ತೆ, ಆಯ್ತಾ. ಅಂದರೆ ನೀವು ಎಲಿಜಿಬಲ್ ಆಗಿರೋ ನನಗೆ ಪಕ್ಕ ಬರುವ ಸ್ಕಾಲರ್ಶಿಪ್ ಈ ಜಿಂದಾಲ್ ಸ್ಕಾಲರ್ಶಿಪ್. ಇದಕ್ಕೆ ನೀವು ಎಲಿಜಿಬಲ್ ಆಗಿದ್ರೆ ಇಲ್ವಾ ಅಂತೇಳಿ ಒಂದ್ಸಲ ಚೆಕ್ ಮಾಡ್ಕೊಳ್ಳಿ. ಲಿಂಕ್ ಬೇಕಾದ್ರೆ ದಯವಿಟ್ಟು ಕಮೆಂಟ್ ಮಾಡಿ ತಿಳಿಸಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಥ್ಯಾಂಕ್ ಯು.